ನಮಸ್ತೆ ಎಲ್ಲರಿಗೂ. ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ಹೇಳಿಬಿಟ್ಟು ಮಕ್ಕಳಿಗೆ ಮನೆಯಲ್ಲೇ ಹೆಲ್ದಿ ಆಗಿರೋವಂಥದ್ದು ಮತ್ತು ಟೇಸ್ಟಿ ಆಗಿರುವಂಥ ಪಾಪ್ಕಾರ್ನ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತಾ ಇದ್ದೀನಿ. ನಾನು ಇಲ್ಲಿ ಪಾಪ್ಕಾರ್ನ ಒಂದು ಪ್ಯಾಕೆಟ್ ಅಷ್ಟು ತೊಗೊಂಡು ಬಂದಿದ್ದೆ. ಮೊದಲಿಗೆ ಇಲ್ಲಿ ಕುಕ್ಕರ್ನ ನಾನು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಇವನ್ನ ಮಾಡಬೇಕಂದ್ರೆ ತಳ ದಪ್ಪಗಿರೋ ಅಂಥದ್ದನ್ನು ನೀವು ತೊಗೋಬೇಕಾಗತ್ತೆ. ಅದನ್ನ ಮೊದಲೇ ಪ್ರೀ ಹೀಟ್ ಮಾಡ್ಕೋಬೇಕು, ಅಂದಾಗ ಮಾತ್ರ ಈ ಪಾಪ್ಕಾರ್ನ್ಗಳು ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾನು 1 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊತಾ ಇದ್ದೀನಿ. ತುಪ್ಪ ಇಲ್ಲನ್ನೋರು ಎಣ್ಣೆ ಬೇಕಾದರೂ ಹಾಕ್ಕೋಬೋದು, ಅಥವಾ ಬಟರ್ ಇದ್ದರೆ ಬಟರು ಒಳ್ಳೆಯದು. ಬಟರಿಂದನೂ ಚೆನ್ನಾಗಿ ಬರುತ್ತೆ. ನಾನು ಅದಕ್ಕೆ 1 ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಅದು ಸ್ವಲ್ಪ ಮೆಲ್ಟ್ ಆದಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಬಿಟ್ಟು ಪಾಪ್ಕಾರ್ನನ್ನು ನಾನು ಸ್ವಲ್ಪನೇ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಇದಕ್ಕೆ ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ಹೈ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಮಾತ್ರ ಇವು ಎಲ್ಲವೂ ಚೆನ್ನಾಗಿ ಅರಳ್ಕೊಳ್ಳುತ್ತೆ. ಇಲ್ಲಾಂದರೆ ಅಲ್ಗೊಂದು ಇಲ್ಗೊಂದು ಮಾತ್ರ ಅಳ್ಕೊಂಡು ಎಲ್ಲವೂ ಹಾಗೆ ಉಳ್ಕೊಂಡು ಬಿಡುತ್ತೆ. ಸೊ ಅದಕ್ಕೆ ಹೈ ಫ್ಲೇಮಲ್ಲೇ ಇಟ್ಕೊಂಡ್ಬಿಟ್ಟು ಇವನ್ನ ಈ ರೀತಿಯಾಗಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದೊಂದೇ ಇವಾಗ ಅರಳ್ಕೊತಾ ಇದೆ ಪಾಪ್ಕಾರ್ನು. ಸೊ ಈ ಥರ ಬಂದಿದೆ ಅಂದವಾಗ ನಾವು ಇದಕ್ಕೆ ಮುಚ್ಚಳವನ್ನು ಮುಚ್ಚಬೇಕು. ಸೊ ಇದು ಎಣ್ಣೆನಲ್ಲೇ ನಾವು ಸ್ವಲ್ಪ ಉಪ್ಪು ಮತ್ತು ಅರಿಶಿನವನ್ನು ಹಾಕಿರೋದ್ರಿಂದ ಇದು ಎಲ್ಲದಕ್ಕೂ ಅರಿಶಿನ, ಉಪ್ಪು, ಖಾರ ಎಲ್ಲವೂ ಸೇರಿಕೊಳ್ಳುತ್ತೆ. ನಿಮಗೆ ಖಾರ ಬೇಕು ಅನ್ನೋರು ಬೇಕಾದರೆ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಬೇಕಾದರೆ ಎಣ್ಣೆಯಲ್ಲಿ ನೀವು ಹಾಕ್ಕೋಬೋದು. ಆಮೇಲೆ ಹಾಕ್ಕೊಂಡ್ರೆ ಇದು ಸರಿಯಾಗಿ ಮಿಕ್ಸ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಮುಂಚೆನೇ ಹಾಕ್ಕೋಬೇಕು. ಇಲ್ಲಿ ನೋಡಿ ಒಂದೊಂದೇ ಸಿಡಿತಾ ಇದೆ. ಸೊ ಅದಕ್ಕೋಸ್ಕರ ನಾನು ಮುಚ್ಚಳವನ್ನು ಮುಚ್ಚಿಬಿಟ್ಟೆ. ಇವಾಗ ನೋಡ್ತಿರ್ಬೋದು, ನಿಮಗೆ ಕಾಣಿಸ್ತಾ ಇದೆ ಪಾಪ್ಕಾರ್ನ್ ಹೇಗೆ ಹೊರಗಡೆ ಕುಕ್ಕರಿಂದ ಹೊರಗಡೆ ಬರ್ತಾ ಇದೆ. ಫುಲ್ ಫ್ಯಾಮಿಲಿ ಹೀಗೆಲ್ಲ ಸರ್ವ್ ಮಾಡ್ಬೋದು. ಇಲ್ಲಿ ನೋಡಿ ಚೆನ್ನಾಗಿ ಅಳ್ಕೊಳ್ತಾ ಇದೆ ನೋಡಿ. ಕುಕ್ಕರ್ ಫುಲ್ ಆಗೋಯ್ತು ಇದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.